ಮಾರಡಿಗುಡ್ಡವು ತುಮಕೂರು ಜಿಲ್ಲೆಯ ಸಿರಾ ತಾಲ್ಲೂಕಿನಲ್ಲಿರುವ ಒಂದು ಐತಿಹಾಸಿಕ ಹಾಗೂ ಪ್ರಕೃತಿ ಸೌಂದರ್ಯ ಹೊಂದಿರುವ ಗುಡ್ಡ ಪ್ರದೇಶವಾಗಿದೆ. ಈ ಪ್ರದೇಶವು ಗ್ರಾಮೀಣ ಸಂಸ್ಕೃತಿ, ಪುರಾತನ ಇತಿಹಾಸ, ಜನಪದ ಕಥೆಗಳು ಮತ್ತು ಪ್ರಕೃತಿ ಸಂಪತ್ತಿನ ಕಾರಣದಿಂದ ಸ್ಥಳೀಯವಾಗಿ ಪ್ರಸಿದ್ಧವಾಗಿದೆ. ಸಿರಾ ಭಾಗದ ಒಣಗಾಡು ಪ್ರದೇಶಗಳ ನಡುವೆ ಕಾಣಸಿಗುವ ಈ ಗುಡ್ಡವು ಹಿಂದಿನ ಕಾಲದಲ್ಲಿ ಕಾವಲು, ಮೇವು, ಅರಣ್ಯ ಸಂಪತ್ತು ಮತ್ತು ಗ್ರಾಮೀಣ ಜೀವನದ ಪ್ರಮುಖ ಭಾಗವಾಗಿತ್ತು. ಮಾರಡಿಗುಡ್ಡವು ಸಿರಾ ತಾಲ್ಲೂಕಿನ ಅರೆ-ಒಣ ಪ್ರದೇಶದಲ್ಲಿದೆ. ಈ ಭಾಗದಲ್ಲಿ ಕಡಿಮೆ ಮಳೆ, ಬಂಡೆಗಲ್ಲು ಪ್ರದೇಶಗಳು, ಸಣ್ಣ ಗುಡ್ಡಗಳು, ಹುಲ್ಲುಗಾವಲು ಪ್ರದೇಶಗಳು ಹೆಚ್ಚಾಗಿ ಕಂಡುಬರುತ್ತವೆ. ಗುಡ್ಡದ ಸುತ್ತಮುತ್ತ ಕೃಷಿ ಪ್ರಧಾನ ಗ್ರಾಮಗಳು ಇರುವುದರಿಂದ ಇದು ಸ್ಥಳೀಯ ಜನರ ಜೀವನಶೈಲಿಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಮಾರಡಿ ಎಂಬ ಹೆಸರಿನ ಕುರಿತು ಸ್ಥಳೀಯವಾಗಿ ಹಲವು ಅಭಿಪ್ರಾಯಗಳಿವೆ. ಮಾರ ಅಥವಾ ಮರ ಎಂಬ ಪದದಿಂದ ಈ ಹೆಸರು ಬಂದಿರಬಹುದು. ಹಿಂದೆ ಈ ಗುಡ್ಡದ ಸುತ್ತಮುತ್ತ ದಟ್ಟ ಗಿಡಮರಗಳು ಇದ್ದುದರಿಂದ ಮಾರಡಿ ಎಂದು ಕರೆಯಲಾಯಿತೆಂದು ಕೆಲವರು ಹೇಳುತ್ತಾರೆ. ಕೆಲವು ಹಿರಿಯರ ಪ್ರಕಾರ ಹಿಂದೆ ಇಲ್ಲಿ ವಾಸಿಸಿದ್ದ ಜನಾಂಗ ಅಥವಾ ಕುಟುಂಬದ ಹೆಸರಿನಿಂದ ಈ ಹೆಸರು ಬಂದಿರಬಹುದು. ಇನ್ನು ಕೆಲವರು ಮಾರಡಿ ಎಂದರೆ ಎತ್ತರದ ಕಾವಲು ಸ್ಥಳ ಎಂಬ ಅರ್ಥದಲ್ಲೂ ಬಳಸಲಾಗುತ್ತಿತ್ತೆಂದು ಹೇಳುತ್ತಾರೆ. ಇಲ್ಲಿನ ಇತಿಹಾಸವನ್ನು ನೋಡುವುದಾದರೆ ಸಿರಾ ಪ್ರದೇಶವು ದಕ್ಷಿಣ ಭಾರತದ ಪ್ರಮುಖ ಐತಿಹಾಸಿಕ ಕೇಂದ್ರವಾಗಿತ್ತು. ಈ ಭಾಗವು ಹಲವು ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟಿತ್ತು. ವಿಜಯನಗರ ಸಾಮ್ರಾಜ್ಯ, ಬಿಜಾಪುರ ಸುಲ್ತಾನರು, ಮೊಘಲ್ ಸಾಮ್ರಾಜ್ಯ, ಹೈದರ ಅಲಿ, ಟಿಪ್ಪು ಸುಲ್ತಾನ್, ಮೈಸೂರು ಒಡೆಯರು. ಸಿರಾ ಪಟ್ಟಣವು ಮೊಘಲ್ ದಕ್ಷಿಣ ಪ್ರಾಂತ್ಯದ ಪ್ರಮುಖ ಆಡಳಿತ ಕೇಂದ್ರವಾಗಿದ್ದ ಕಾರಣ ಸುತ್ತಮುತ್ತಲಿನ ಗುಡ್ಡ ಪ್ರದೇಶಗಳನ್ನು ಸೇನಾ ಕಾವಲು ಮತ್ತು ರಕ್ಷಣಾ ಉದ್ದೇಶಗಳಿಗೆ ಬಳಸಲಾಗುತ್ತಿತ್ತು. ಸ್ಥಳೀಯ ಕಥೆಗಳ ಪ್ರಕಾರ ಮಾರಡಿ ಗುಡ್ಡದ ಮೇಲೆ ಕಾವಲುಗಾರರು ನಿಂತು ಶತ್ರುಗಳ ಚಲನವಲನ ಗಮನಿಸುತ್ತಿದ್ದರು. ಬೆಂಕಿ ಅಥವಾ ಹೊಗೆ ಮೂಲಕ ಸಂದೇಶ ರವಾನೆ ಮಾಡಲಾಗುತ್ತಿತ್ತು. ಯುದ್ಧ ಸಮಯದಲ್ಲಿ ಜನರು ಗುಡ್ಡ ಪ್ರದೇಶಗಳಲ್ಲಿ ಆಶ್ರಯ ಪಡೆಯುತ್ತಿದ್ದರು. ಹಿಂದಿನ ಕಾಲದಲ್ಲಿ ಮಾರಡಿ ಗುಡ್ಡವು ಗ್ರಾಮೀಣ ಜೀವನದ ಪ್ರಮುಖ ಭಾಗವಾಗಿತ್ತು. ಇಲ್ಲಿನ ಜನರು ಪಶು, ಕುರಿ, ಮೇಕೆ, ಹಸುಗಳನ್ನು ಮಹಿಸಲು ಗುಡ್ಡವನ್ನು ಬಳಸುತ್ತಿದ್ದರು. ಗುಡ್ಡದಿಂದ ಔಷಧೀಯ ಸಸ್ಯಗಳು, ಕಾಡು ಹಣ್ಣುಗಳು ಸಂಗ್ರಹಿಸಲಾಗುತ್ತಿತ್ತು. ಗುಡ್ಡದ ಸುತ್ತ ಸಣ್ಣ ಕುಂಟೆಗಳು ಮತ್ತು ನೀರಿನ ತಾಣಗಳು ನಿರ್ಮಾಣವಾಗುತ್ತಿದ್ದು ಅವು ಪಶುಗಳಿಗೆ ನೀರಿನ ಮೂಲವಾಗಿದ್ದವು. ಮಾರಡಿ ಗುಡ್ಡದ ಕುರಿತು ಹಲವು ಜನಪದ ಕಥೆಗಳು ಇವೆ. ಕೆಲವರು ಹೇಳುವ ಪ್ರಕಾರ ಹಿಂದೆ ಈ ಗುಡ್ಡದಲ್ಲಿ ಸಾಧುಗಳು ಧ್ಯಾನ ಮತ್ತು ತಪಸ್ಸು ಮಾಡುತ್ತಿದ್ದರು. ಗುಡ್ಡದೊಳಗೆ ರಹಸ್ಯ ದಾರಿಗಳು ಇದ್ದವು ಎಂದು ಹಿರಿಯರು ಹೇಳುತ್ತಾರೆ. ಯುದ್ಧ ಕಾಲದಲ್ಲಿ ಇವುಗಳನ್ನು ಬಳಸಲಾಗುತ್ತಿತ್ತೆಂದು ನಂಬಲಾಗಿದೆ. ಮಾರಡಿ ಗುಡ್ಡದಲ್ಲಿರುವ ರಂಗನಾಥಸ್ವಾಮಿ ದೇವಸ್ಥಾನವು ಸಿರಾ ತಾಲ್ಲೂಕಿನ ಒಂದು ಪುರಾತನ ಮತ್ತು ಭಕ್ತಿಪೂರ್ಣ ದೇವಾಲಯವಾಗಿದೆ. ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿರುವ ಈ ದೇವಸ್ಥಾನವು ಸ್ಥಳೀಯ ಜನರ ನಂಬಿಕೆ, ಸಂಸ್ಕೃತಿ ಮತ್ತು ಇತಿಹಾಸದ ಪ್ರಮುಖ ಭಾಗವಾಗಿದೆ. ಈ ದೇವಸ್ಥಾನವು ಶ್ರೀ ರಂಗನಾಥಸ್ವಾಮಿಗೆ ಸಮರ್ಪಿತವಾಗಿದೆ. ರಂಗನಾಥಸ್ವಾಮಿಯನ್ನು ವಿಷ್ಣುವಿನ ಶಯನ ಮೂರ್ತಿಯಾಗಿ ಪೂಜಿಸಲಾಗುತ್ತದೆ. ಕರ್ನಾಟಕದಲ್ಲಿ ರಂಗನಾಥಸ್ವಾಮಿ ದೇವಾಲಯಗಳಿಗೆ ವಿಶೇಷ ಸ್ಥಾನಮಾನವಿದೆ. ವಿಶೇಷವಾಗಿ ಶ್ರೀರಂಗಪಟ್ಟಣ ರಂಗನಾಥಸ್ವಾಮಿ ದೇವಸ್ಥಾನ, ಶಿವನಸಮುದ್ರ ರಂಗನಾಥಸ್ವಾಮಿ ದೇವಸ್ಥಾನ ಹಾಗೂ ಮಾರಡಿ ರಂಗನಾಥಸ್ವಾಮಿ ದೇವಸ್ಥಾನವು ಸ್ಥಳೀಯ ಮಟ್ಟದಲ್ಲಿ ಪ್ರಸಿದ್ಧವಾಗಿದೆ. ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಈ ದೇವಸ್ಥಾನವು ಹಲವು ಶತಮಾನಗಳ ಇತಿಹಾಸ ಹೊಂದಿದೆ. ನಿಖರ ದಾಖಲೆಗಳು ಕಡಿಮೆ ಇದ್ದರೂ ಹಳೆಯ ಕಾಲದಲ್ಲಿ ಗುಡ್ಡ ಪ್ರದೇಶದಲ್ಲಿರುವ ದೇವಸ್ಥಾನಗಳು ಧ್ಯಾನ, ತಪಸ್ಸು, ಭಕ್ತಿ ಚಟುವಟಿಕೆಗಳಿಗೆ ಬಳಸಲಾಗುತ್ತಿದ್ದವು. ಕೆಲವು ಸ್ಥಳೀಯ ಕಥೆಗಳ ಪ್ರಕಾರ ಸಾಧುಗಳು ಮತ್ತು ಯೋಗಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದರು. ಮಾರಡಿ ಗುಡ್ಡದ ಮೇಲಿರುವುದರಿಂದ ದೇವಸ್ಥಾನಕ್ಕೆ ವಿಶೇಷ ಆಧ್ಯಾತ್ಮಿಕ ಮಹತ್ವವಿದೆ. ಹಿಂದಿನ ಕಾಲದಲ್ಲಿ ಗುಡ್ಡ ಪ್ರದೇಶಗಳು ಕಾವಲು ಕೇಂದ್ರ, ಧಾರ್ಮಿಕ ತಾಣ, ಜನರ ಆಶ್ರಯ ಸ್ಥಳವಾಗಿಯೂ ಬಳಸಲಾಗುತ್ತಿದ್ದವು. ಗುಡ್ಡದ ಮೇಲಿನಿಂದ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ಹೊಲಗಳ ಸುಂದರ ದೃಶ್ಯ ಕಾಣುತ್ತದೆ. ದೇವಸ್ಥಾನದಲ್ಲಿ ವಿವಿಧ ಪೂಜೆಗಳು ನಡೆಯುತ್ತವೆ. ವಿಶೇಷ ಪೂಜೆ, ರಂಗನಾಥಸ್ವಾಮಿ ಆರಾಧನೆ, ವಾರ್ಷಿಕ ಜಾತ್ರೆ, ಹರಿಕೆ ಸೇವೆಗಳು. ಹಬ್ಬದ ಸಮಯದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಈ ದೇವಸ್ಥಾನದ ಬಗ್ಗೆ ಹಲವಾರು ಜನಪದ ನಂಬಿಕೆಗಳಿವೆ. ದೇವರು ಭಕ್ತರ ಕಷ್ಟ ನಿವಾರಿಸುತ್ತಾನೆ ಎಂದು ನಂಬಲಾಗುತ್ತದೆ. ಹಿಂದೆ ದೇವಸ್ಥಾನದ ಸುತ್ತ ಪವಿತ್ರ ತೀರ್ಥ ಅಥವಾ ನೀರಿನ ಮೂಲವಿತ್ತು ಎಂದು ಹಿರಿಯರು ಹೇಳುತ್ತಾರೆ. ಕೆಲವರು ರಾತ್ರಿ ಸಮಯದಲ್ಲಿ ದೇವರ ದಿವ್ಯ ಪ್ರಭಾವ ಕಾಣಿಸುತ್ತಿತ್ತೆಂದು ಹೇಳುತ್ತಾರೆ. ದೇವಸ್ಥಾನವು ಗ್ರಾಮೀಣ ಶೈಲಿಯ ಸರಳ ವಾಸ್ತುಶಿಲ್ಪ ಹೊಂದಿದೆ. ಇಲ್ಲಿ ಸಾಮಾನ್ಯವಾಗಿ ಗರ್ಭಗುಡಿ, ಸಣ್ಣ ಮಂಟಪ, ಕಲ್ಲಿನ ನಿರ್ಮಾಣ, ಹಳೆಯ ಶಿಲಾಶೈಲಿ ಕಾಣಬಹುದು. ಇಂದಿಗೂ ಈ ದೇವಸ್ಥಾನ ಸ್ಥಳೀಯ ಭಕ್ತರ ಪ್ರಮುಖ ಆರಾಧನಾ ಕೇಂದ್ರವಾಗಿದೆ. ಟ್ರೆಕ್ಕಿಂಗ್ ಮತ್ತು ಪ್ರಕೃತಿ ವೀಕ್ಷಣೆಗೆ ಬರುವವರನ್ನು ಆಕರ್ಷಿಸುತ್ತದೆ. ಗ್ರಾಮೀಣ ಧಾರ್ಮಿಕ ಪರಂಪರೆಯನ್ನು ಉಳಿಸಿಕೊಂಡಿದೆ. ಆದರೆ ರಸ್ತೆ ಸೌಲಭ್ಯ, ಸಂರಕ್ಷಣೆ, ಸ್ವಚ್ಛತೆ ಇನ್ನಷ್ಟು ಅಭಿವೃದ್ಧಿ ಅಗತ್ಯವಿದೆ.
ಮಾರಡಿ ರಂಗನಾಥಸ್ವಾಮಿ ದೇವಸ್ಥಾನವು ಸಿರಾ ತಾಲೂಕಿನ ಧಾರ್ಮಿಕ ಪರಂಪರೆಯ ಸಂಕೇತ. ಗ್ರಾಮೀಣ ಭಕ್ತಿ ಸಂಸ್ಕೃತಿಯ ಕೇಂದ್ರ, ಪ್ರಕೃತಿ ಮತ್ತು ಆಧ್ಯಾತ್ಮ ಒಂದಾಗಿರುವ ತಾಣ ಎಂದು ಪರಿಗಣಿಸಲಾಗುತ್ತದೆ. ಮಾರಡಿ ಗುಡ್ಡವು ಪ್ರಕೃತಿ ವೈವಿಧ್ಯತೆಯಿಂದ ಕೂಡಿದೆ. ಇಲ್ಲಿ ಸಣ್ಣ ಕಾಡು ಪ್ರದೇಶಗಳು, ಬಂಡೆಗಲ್ಲುಗಳು, ಹುಲ್ಲುಗಾವಲು, ವಿವಿಧ ಪಕ್ಷಿಗಳು, ಮೊಲ, ನರಿ ಮುಂತಾದ ಸಣ್ಣ ಪ್ರಾಣಿಗಳು ಕಂಡುಬರುತ್ತದೆ. ಮಳೆಯ ಕಾಲದಲ್ಲಿ ಈ ಪ್ರದೇಶ ಹಸಿರಿನಿಂದ ತುಂಬಿ ಸುಂದರವಾಗುತ್ತದೆ. ಇಂದಿನ ದಿನಗಳಲ್ಲಿ ಮಾರಡಿ ಗುಡ್ಡ ಸ್ಥಳೀಯ ಪ್ರವಾಸಿ ತಾಣವಾಗಿ ಬೆಳೆಯುತ್ತಿದೆ, ಟ್ರೆಕ್ಕಿಂಗ್ಗೆ ಸೂಕ್ತ ಸ್ಥಳವಾಗಿದೆ, ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುತ್ತದೆ, ಗ್ರಾಮೀಣ ಫೋಟೋಗ್ರಫಿಗೆ ಪ್ರಸಿದ್ಧವಾಗುತ್ತಿದೆ. ಆದರೆ ಪ್ಲಾಸ್ಟಿಕ್ ತ್ಯಾಜ್ಯ, ಅಕ್ರಮ ಮರ ಕಡಿಯುವುದು, ಪರಿಸರ ಹಾನಿ ಮುಂತಾದ ಸಮಸ್ಯೆಗಳು ಕಾಣಿಸುತ್ತಿವೆ. ಮಾರಡಿ ಗುಡ್ಡವು ದೊಡ್ಡ ಕೋಟೆ ಅಥವಾ ಅರಮನೆಗಳಿಲ್ಲದಿದ್ದರೂ ಸಿರಾ ತಾಲೂಕಿನ ಗ್ರಾಮೀಣ ಇತಿಹಾಸ, ಪ್ರಕೃತಿ ಪರಂಪರೆ ಮತ್ತು ಜನಪದ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ಇದು ಸಿರಾ ಭಾಗದ ಪುರಾತನ ಜೀವನ ಶೈಲಿಯ ಸಾಕ್ಷಿ, ಗ್ರಾಮೀಣ ಪರಿಸರದ ಪ್ರತೀಕ, ಸ್ಥಳೀಯ ಜನರ ಸಂಸ್ಕೃತಿ ಮತ್ತು ನಂಬಿಕೆಗಳ ಕೇಂದ್ರ ಎಂದು ಪರಿಗಣಿಸಲಾಗುತ್ತದೆ. ಪುರಸಕ್ಕನ ಕೆರೆ ಇದು ಗುಡ್ಡದ ಕೆಳಭಾಗದಲ್ಲಿ ಇದ್ದು, ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ರಂಗನಾಥಪುರ ಗ್ರಾಮದ ಸಮೀಪದಲ್ಲಿರುವ ಒಂದು ಪುರಾತನ ಗ್ರಾಮೀಣ ಕೆರೆಯಾಗಿದೆ. ಸಿರಾ ಭಾಗದ ಅನೇಕ ಕೆರೆಗಳಂತೆ ಈ ಕೆರೆಯು ಕೃಷಿ, ಕುಡಿಯುವ ನೀರು ಮತ್ತು ಗ್ರಾಮೀಣ ಜೀವನಕ್ಕೆ ಪ್ರಮುಖ ಆಧಾರವಾಗಿದೆ. ಪರಸಕ್ಕನ ಕೆರೆಯ ಎಂಬ ಹೆಸರಿನ ಬಗ್ಗೆ ಸ್ಥಳೀಯವಾಗಿ ಹಲವು ಮಾತುಗಳಿವೆ. ಪರಸಕ್ಕ ಎಂಬುದು ಹಿಂದೆ ಈ ಪ್ರದೇಶದಲ್ಲಿ ಪ್ರಭಾವ ಹೊಂದಿದ್ದ ವ್ಯಕ್ತಿ ಅಥವಾ ಕುಟುಂಬದ ಹೆಸರಾಗಿರಬಹುದು. ಕೆಲವು ಹಿರಿಯರ ಪ್ರಕಾರ ಕೆರೆಯನ್ನು ನಿರ್ಮಿಸಿದ ಅಥವಾ ನಿರ್ವಹಿಸಿದ ವ್ಯಕ್ತಿಯ ಹೆಸರಿನಿಂದಲೇ ಈ ಹೆಸರು ಬಂದಿರಬಹುದು. ಗ್ರಾಮೀಣ ಕರ್ನಾಟಕದಲ್ಲಿ ಕೆರೆಗಳಿಗೆ ಸ್ಥಳೀಯ ನಾಯಕರ, ಜಮೀನ್ದಾರರ ಅಥವಾ ದೇವತೆಗಳ ಹೆಸರಿಡುವ ಪದ್ಧತಿ ಸಾಮಾನ್ಯವಾಗಿತ್ತು. ರಂಗನಾಥಪುರ ಮತ್ತು ಸುತ್ತಮುತ್ತಲಿನ ರೈತರು ಕೆರೆಯ ನೀರಿನ ಮೇಲೆ ಅವಲಂಬಿತರಾಗಿದ್ದರು. ಇಲ್ಲಿನ ಮುಖ್ಯ ಬೆಳೆ ಎಂದರೆ ರಾಗಿ, ಜೋಳ, ಕಡಲೆ, ಶೇಂಗಾ, ತೊಗರಿ. ಒಣ ಪ್ರದೇಶವಾಗಿರುವುದರಿಂದ ಕೆರೆ ನೀರು ಕೃಷಿಗೆ ಜೀವನಾಡಿಯಾಗಿದೆ. ಹಿಂದೆ ಗ್ರಾಮಗಳಲ್ಲಿ ಬಾವಿಗಳು ಮತ್ತು ಕೆರೆಗಳೇ ಪ್ರಮುಖ ನೀರಿನ ಮೂಲವಾಗಿದ್ದವು. ಪಶುಗಳಿಗೂ ಇದೇ ಕೆರೆಯಿಂದ ನೀರು ಒದಗಿಸಲಾಗುತ್ತಿತ್ತು. ಕೆಲವು ಕಾಲಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮೀನುಗಾರಿಕೆಯೂ ನಡೆಯುತ್ತಿತ್ತು. ಪರಸಕ್ಕನ ಕೆರೆ ಗ್ರಾಮೀಣ ಜೀವನದ ಒಂದು ಪ್ರಮುಖ ಭಾಗವಾಗಿತ್ತು. ಹಬ್ಬಗಳು ಮತ್ತು ಪೂಜೆಗಳು ಕೆರೆ ತೀರದಲ್ಲಿ ನಡೆಯುತ್ತಿದ್ದವು. ಗ್ರಾಮಸ್ಥರು ಸೇರಿ ಕೆರೆಯ ಹೂಳೆತ್ತುವ ಕೆಲಸ ಮಾಡುತ್ತಿದ್ದರು. ಪಶು ಮೇಯಿಸುವುದು ಮತ್ತು ಕೃಷಿ ಚಟುವಟಿಕೆಗಳಿಗೆ ಕೆರೆ ಮುಖ್ಯವಾಗಿತ್ತು. ಕರ್ನಾಟಕದ ಹಳೆಯ ಗ್ರಾಮಗಳಲ್ಲಿ ಕೆರೆಯ ಸಂಸ್ಕೃತಿ ಅತ್ಯಂತ ಪ್ರಮುಖವಾಗಿತ್ತು. ಕೆರೆ ಸುತ್ತಮುತ್ತ ಪಕ್ಷಿಗಳು, ಸಣ್ಣ ಕಾಡು ಪ್ರಾಣಿಗಳು, ಜಲಚರಗಳು ಕಾಣಸಿಗುತ್ತವೆ. ಮಳೆಯ ಸಮಯದಲ್ಲಿ ಕೆರೆ ಪ್ರದೇಶ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಇಂದಿನ ದಿನಗಳಲ್ಲಿ ಪರಸಕ್ಕನ ಕೆರೆ ಇನ್ನೂ ಸ್ಥಳೀಯ ಕೃಷಿಗೆ ಸಹಾಯಕವಾಗಿದೆ. ಆದರೆ ಅನೇಕ ಹಳೆಯ ಕೆರೆಗಳಂತೆ ಕೆಲವು ಸಮಸ್ಯೆಗಳೂ ಕಂಡುಬರುತ್ತಿವೆ. ಹೂಳು ತುಂಬಿಕೆ, ಮಳೆಯ ಕೊರತೆ, ನೀರಿನ ಮಟ್ಟ ಕುಸಿತ, ನಿರ್ವಹಣೆಯ ಕೊರತೆ. ಆದರೂ ಗ್ರಾಮಸ್ಥರ ಜೀವನದಲ್ಲಿ ಈ ಕೆರೆಯ ಮಹತ್ವ ಇನ್ನೂ ಉಳಿದಿದೆ. ಪರಸಕ್ಕನ ಕೆರೆ ಸಿರಾ ತಾಲ್ಲೂಕಿನ ಪಾರಂಪರಿಕ ಜಲಸಂರಕ್ಷಣಾ ವ್ಯವಸ್ಥೆಯ ಒಂದು ಉದಾಹರಣೆಯಾಗಿದೆ. ಹಳೆಯ ಕಾಲದಲ್ಲಿ ಮಳೆನೀರನ್ನು ಸಂಗ್ರಹಿಸಿ ಕೃಷಿ ಮತ್ತು ಗ್ರಾಮೀಣ ಬದುಕನ್ನು ಉಳಿಸಲು ನಿರ್ಮಿಸಲಾದ ಕೆರೆಗಳಲ್ಲಿ ಇದು ಒಂದು ಪ್ರಮುಖ ಕೆರೆಯಾಗಿದೆ.